ನನಗೂ ರಮೇಶ್ ಜಾರಕಿಹೊಳಿಗೆ ಏನು ಸಂಬಂಧ ಸರ್ 4 ಸತಿ ಭೇಟಿ ಮಾಡಿದರು. ಸದಾಶಿವ ಹಿಡ್ದ ಮನೆ ಒಂದು ಸತಿ ಭೇಟಿ ಮಾಡಿದರು. ಇದು HL ಚಾಪರ್ ಹತ್ರ ಒಂದು ಸತಿ ಭೇಟಿ ಮಾಡಿದರು. ಯಾವುದೋ 1-2 ಆಫೀಸಲ್ಲಿ 1-2 ಸತಿ ಭೇಟಿ ಮಾಡಿದರು. ಬರೀ ಬಣ್ಣದ ಮಾತುಗಳು ಬಿಟ್ಟರೆ ನಮಗೇನು ಸಿಕ್ಕಿಲ್ಲ ಸರ್. ಯಾವ್ಯಾವ ರಾಜಕಾರಣಿಗಳು ನನ್ನ ಜೈಲಲ್ಲಿ ಫಿಕ್ಸ್ ಮಾಡೋಕ್ಕೆ ಮಾಡಿದ್ರು ಅವರಿಗೆ ನಿಮ್ಮದೇ ಆದ ಸಮಯದಲ್ಲಿ ಉತ್ತರ ಕೊಡ್ತೀನಿ. ನೋಡಿ, ನಾವೆಲ್ಲ ಸಾಮಾನ್ಯ ಜನ ಸರ್. ಮೋಸ್ಟ್ಲಿ ನಾವು ಆಸೆ ಇಟ್ಕೊಂಡಿದ್ದೆ ದೊಡ್ಡ ಅಪರಾಧ ಅಂತ ಅನಿಸುತ್ತೆ ಇವತ್ತಿನ ವ್ಯವಸ್ಥೆಯಲ್ಲಿ. ಆಯಿತಾ, ದೊಡ್ಡವ್ರ ಮಕ್ಕಳು ಸಿದ್ದರಾಮಯ್ಯನ ಮಗ ಯತೀಂದ್ರ MLC ಆಗಬೇಕು, ಮತ್ತು ಯಡಿಯೂರಪ್ಪನ ಮಗ ಅಧ್ಯಕ್ಷ ಆಗಬೇಕು, ಅವ್ನು CM ಆಗಬೇಕು, ಕುಮಾರಸ್ವಾಮಿ ಮಗ MLA ಆಗಬೇಕು, ಬೊಮ್ಮಾಯಿ ಮಗ MLA ಆಗಬೇಕು. ಮೋಸ್ಟ್ಲಿ ನಮ್ಮಂಥವ್ರು ಆಸೆ ಇಟ್ಕೊಳ್ಳೋದೇ ದೊಡ್ಡ ಅಪರಾಧ ಅಂತ ಅನಿಸುತ್ತೆ. ಬಟ್ ದೇಶದಲ್ಲಿ ವ್ಯವಸ್ಥೆ ನಮಗೆ ಕೊಟ್ಟಿರೋಂಥ ಹಕ್ಕು ಅದರಿಂದ ಪಡ್ತಾ ಇದ್ದೀವಿ. ಅದರಿಂದ ಇವತ್ತಿನ ರಾಜಕಾರಣಿಗಳಿಗೆ ಒಂದು ಹೊಸ ಧ್ವನಿ ಬಂದು ತೊಂದರೆ ಆಗುತ್ತೆ. ಅದು ಎಸ್ಪೆಷಲಿ ನನ್ನಂಥ ರಿವೋಲ್ಟ್ ರಾಜಕಾರಣಿ, ನಾನು ಭ್ರಷ್ಟಾಚಾರ ಅರಿವುದು ಅದು ಈ ವ್ಯವಸ್ಥೆನ ಕೇಳ್ತೀನಿ. ಸೊ ಪಾಸಿಬಲಿ ಇದರಿಂದ ಅವ್ರುಗಳಿಗೆ ಎಲ್ಲೋ ಒಂದು ಕಡೆ ಅಧಿಕಾರ ಕಳ್ಕೊಂತಾರೋ ಅಥವಾ ಮುಂದಿನ ದಿನದಲ್ಲಿ ಇವನೇನಾದರೂ ಆರ್ಸ್ ಬಂದುಬಿಟ್ರೆ ನಮ್ಮನ್ನೆಲ್ಲ ಬಿಡ್ತಾನ, ಈಗಲೇ ಆರ್ಡಿನರಿ ಕಾಂಜಿ ಪಿಂಜಿ ಏನೋ ಇದ್ಗಂಡಿಗೆ ಈ ಥರ ಮಾಡ್ತಾನೆ ಅಂಥೇಳಿ. ಸೊ ಈ ರೀತಿ ಇಟ್ಕೊಂಡು ನಮ್ಮ ಮೇಲೆ ನಮಗೆ ಸೆಕ್ಯೂರಿಟಿ ಕೊಡಲಿಲ್ಲ, ಪ್ರೈವೇಟ್ ಗನ್ಮನ್ ಇಟ್ಕೊಂಡೆ ಗಲಾಟೆ ಮಾಡಿಸಿದ್ರು, ಗಾಂಜಾ ಓಡಿಸಿ ಡ್ರಗ್ ಅಡಿಕ್ಟ್ಗಳು ಕರ್ಕೊಂಬಂದು ಗಲಾಟೆ ಮಾಡಿಸಿದ್ರು, ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿದ್ರು. ನನ್ನ ಮೇಲೆ ಅಟ್ಯಾಕ್ ಮಾಡಿದವರು 4 ಜನ, ನಾವಿದ್ದಿದ್ದು 400 ಜನ ಅವರಿದ್ದರು. 400 ಜನ ಗಲಾಟೆ ಮಾಡಿದವ್ರ ಡ್ರಗ್ ಅಡಿಕ್ಟ್ಗಳನ್ನ ಬಿಟ್ಟುಬಿಟ್ಟು ನನ್ನನ್ನು ಕರ್ಕೊಂಡೋಗಿ ಜೈಲಿಗೆ ಹಾಕಿ ನನ್ನ ಜೊತೆ ಧಮಕಿ ಹಾಕ್ಕೊಂಡು ನನಗೆ ಏನೋ ಒಡಕಲ್ ಡೀಲ್ ಕೊಟ್ಕೊಂಡು, ಜಗದೀಶ್ ಈಚೆ ಕಡೆ ಬಂದೆ ಮಾತಾಡಿಲ್ಲ ಅಂದರೆ ಬಿಡ್ತೀವಿ, ಬಿಡಬೇಡಿ ಅಂತ ಹಂಗೆ ಬಿಟ್ಟು ಕೊಟ್ಕೊಂಡೆ. ಸೊ ನನಗೂ ಒಂದಷ್ಟು ತಂತ್ರಗಾರಿಕೆ ಗೊತ್ತಿದ್ದು, ನನಗೂ ಒಂದೊಂದು ಹೋರಾಟ ಕೊಡಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ನಿರ್ಮಲಾನಂದ ಸ್ವಾಮೀಜಿಗಳು ಗೇಮ್ ಚೇಂಜರ್ ಅಂದಿದ್ದರು. ಆ ವರ್ಡೇ ನನ್ನನ್ನು ಆಚೆ ಕರ್ಕೊಂಡ್ಬಂದಿತ್ತು. ಸರ್, ಈಗ ಒಳಗಡೆ ಇದ್ರಲ್ಲ, ಏನಾದ್ರು ಬೇಲ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಏನಾದ್ರು ಕೈವಾಡಗಳಾಯ್ತಾ? ಎಲ್ಲ ಮಾಡಿದ್ರು ಸರ್. ಸರ್, ಇವನು ಕೊಡಗೇಲಿ ಇನ್ಸ್ಪೆಕ್ಟರ್ ಮಹೇಶನೇ ಹೇಳ್ದ, DK ಶಿವಕುಮಾರ್ ಹೇಳಿದ್ರೆ ನೀನು ಬಿಡಬಾರ್ದು ಅಂತ. DK ಶಿವಕುಮಾರ್ ಹೇಳಿದ್ನೋ ಇಲ್ಲ ಬಿಟ್ಟೋ ಗೊತ್ತಿಲ್ಲ. DK ಶಿವಕುಮಾರ್ಗೆ ನನ್ನಿಂದ ಹೆಲ್ಪ್ ಆಗಿದೆ. ರಮೇಶ್ ಜಾರಕಿಹೊಳಿ ಕೇಸಲ್ಲಿ ಅವ್ರು ಎಷ್ಟು ಮೈಲೇಜ್ ಬೇಕೋ ತಗೊಂಡಿದ್ದಾರೆ. ಖರ್ಚು ವೆಚ್ಚ ನಂದು, ಮೈಲೇಜು DK ಶಿವಕುಮಾರ್ದು. ಇದುವರೆಗೂ ಖರ್ಚು ವೆಚ್ಚ ಕೂಡ ಅಷ್ಟೊಂದು ಕೊಟ್ಟಿಲ್ಲ ವಾಪಸ್ಸು. ನಾನು ಜೈಲಿಂದ ಲೆಟ್ರ್ ಕೂಡ ಬರ್ತಿದ್ದೀನಿ DK ಶಿವಕುಮಾರ್ಗೆ, ಆ ಸಮಯದಲ್ಲಿ ನಡೆದಂಥ ಖರ್ಚು ವೆಚ್ಚಗಳನ್ನ ಕೊಡಿ ಅಂತ. ಒಬ್ಬ ಡೆಪ್ಯೂಟಿ CM ಆಗಿ ರಿಪ್ಲೈ ಕೊಡಿಲ್ಲ. ಇರಲಿ, ದೊಡ್ಡವರಲ್ವಾ. ಓಕೆ, 1400 ಕೋಟಿ ಡಿಕ್ಲೇರ್ ಮಾಡೋ DK ಶಿವಕುಮಾರ್ಗೆ ಈ ಒಪ್ಕೊಂಡಂಥ ಏನೋ ಅಟ್ಲೀಸ್ಟ್ ಆ ಖರ್ಚು ವೆಚ್ಚಗಳನ್ನು ಕೊಡಬೇಕನ್ನೋ ಒಂದು ನೈತಿಕತೆ ಇರಬೇಕು. ಆಗಿತ್ತು ಸರ್. 3 ತಿಂಗಳು ನೀವೆಲ್ಲ ನೋಡಿದ್ರಲ್ಲ, ಒಂದು 20-25 ಜನ ಅಡ್ವೊಕೇಟ್ಸ್ಗಳು, 20 ಒಂದು 15-20 ಕಾರುಗಳು, ಆ ಹೆಣ್ಣು ಮಗಳಿಗೆ ಇರಲಿಕ್ಕೆ ಜಾಗ, ಸೀಕ್ರೆಟ್ ವ್ಯವಸ್ಥೆ. ಸರ್ ಆಗಿತ್ತು, ಒಂದು 50-60 ಲಕ್ಷ ಆಗಿತ್ತು ಸರ್. 3 ಒಪ್ಕೊಂಡಿದ್ರ ಸರ್ ಕೊಡ್ತೀನಿ ಅಂತ. ಸರ್ 4 ಸತಿ ಭೇಟಿ ಮಾಡಿದರು. ಸದಾಶಿವ ಹಿಡ್ದ ಮನೆ ಒಂದು ಸತಿ ಭೇಟಿ ಮಾಡಿದರು. ಇದು HL ಚಾಪರ್ ಹತ್ರ ಒಂದು ಸತಿ ಭೇಟಿ ಮಾಡಿದರು. ಯಾವುದೋ 1-2 ಆಫೀಸಲ್ಲಿ 1-2 ಸತಿ ಭೇಟಿ ಮಾಡಿದರು. ಬರೀ ಬಣ್ಣದ ಮಾತುಗಳು ಬಿಟ್ಟರೆ ನಮಗೇನು ಸಿಕ್ಕಿಲ್ಲ ಸರ್. ನಮಗೆ ಇನ್ನೂ ಬಿಡಿ, ಚೆನ್ನಾಗಿರಲಿ, ನಾವೇನು ಕೇಳೋಕ್ಕಲ್ಲ. ಬಟ್ ಪತ್ರ ಅಂತೂ ಬರದೆ. ಸರ್, ದುಡ್ಡು ಅನ್ನೋದಕ್ಕಿಂತ ಒಂದು ಮಾತಿಗೆ ಬೆಲೆ ಇರಬೇಕಲ್ಲ ಸರ್. ಮಾತಿಗೆ ಬೆಲೆ ಇರಬೇಕಲ್ವ. ಊಟದ ಮೇಲೆ ನನಗೂ ರಮೇಶ್ ಜಾರಕಿಹೊಳಿಗೆ ಏನು ಸಂಬಂಧ? DK ಶಿವಕುಮಾರ್ ಮನೆ ಎದುರುಗಡೆ ಮನೆ ಮಾಡ್ಕೊಂಡಿದ್ದು. FIR ಆಗಿ ಪ್ರೆಸ್ ಮೀಟ್ ಆದಮೇಲೆ ರಮೇಶ್ ಜಾರಕಿಹೊಳಿ ಪ್ರೆಸ್ ಮೀಟಲ್ಲಿ ಗಾಂಡು ಅಂತ ಯಾರಿಗೆ ಬೈದಿದ್ದು? ನನಗೇನು ಬೈದಿಲ್ವಲ್ಲ. ಯಾರಿಗೆ ಬೈದಿದ್ದು? ಆಮೇಲೆ ಯಾರಿಗೆ ದ್ವೇಷ? ಅವರಿಬ್ಬರು ದ್ವೇಷ ಏನಕ್ಕೆ ಅಂತ ನಿಮಗೆ ಗೊತ್ತಿದೆಯಲ್ಲ. ಬೆಳಗಾಮಲ್ಲಿರೋವಂಥ ವಿಚಾರ ಅಷ್ಟೇ. ಬೆಳಗಾಮಲ್ಲಿ ಯಾವುದೋ ಒಂದು ವಸ್ತುಗೆ ಇಬ್ಬರು ಹಣೆ ಹಿಂಗಾಯ್ತು ಅಷ್ಟೇ. 1400 ಕೋಟಿ ಮನೆ ಹೊಡೆಯೋರು ಎಲ್ಲೆಲ್ಲ ಇರ್ತದೆ. ಹಂಗನ್ಬಿಟ್ಟು ನಾವು ಯಾರು ತಲೆಗೆ ಬಟ್ಟೆ ಇಲ್ದಿರೋ ಅಂತಲ್ಲ, ನಮ್ಮದೇ ಆದಂಥ ಸಿದ್ಧಾಂತ ಇದೆ. ನನ್ನನ್ನು ಯಾರೋ ಟಚ್ ಮಾಡಿ ನಾನು ನನ್ನದೇ ಆದಂಥ ರೀತಿಯಲ್ಲಿ ವಾಪಸ್ ಕೊಡ್ತೀನಿ ಸರ್. ಓಕೆ, ಅವ್ರಿಗೆ ಅವ್ರ ಮನೆ IT ರೈಡ್ ಆದಾಗ ಸ್ವಾಮೀಜಿಗಳೇ ಬಂದು ನಿಂತ್ಕೊಂಡ್ರು ಅಂತ ಹೇಳಿದ್ರು. ಶ್ರೀಮಂತ ಒಕ್ಕಲಿಗರು, ನಾವು ಬಡ ಒಕ್ಕಲಿಗರು ಅಥವಾ ಸಾಮಾನ್ಯ ಒಕ್ಕಲಿಗರು. ನಮ್ಗೆ ಸ್ವಾಮೀಜಿ ಬರ್ದಿರೇ ಇರ್ಬೋದು, ಅವ್ರಿಗೆ ಸ್ವಾಮೀಜಿ ಬಂದಿರ್ಬೋದು, ಸಂತೋಷ. ಹಂಗನ್ಬಿಟ್ಟು ನಾವೇನು ತಲೆಗೆ ಬಟ್ಟೆ ಇಲ್ದವರಲ್ಲ, ನಮ್ಮದೇ ಅಂತ ಹೋರಾಟ ಇದೆ. ಅವ್ರು ಇಡೀ ರೇಡಾದಾಗ ಸ್ವಾಮೀಜಿ ಅವ್ರ ಮನೆಯಲ್ಲಿ ಇತ್ತು ಅಂತ ವಿ ನೋ. ಯಾಕಂದ್ರೆ ಶ್ರೀಮಂತರು. ನಾವು ಜೈಲಿಗೆ ಹೋದಾಗ ಯಾರೂ ಬರಲಿಲ್ಲ, ಪರವಾಗಿಲ್ಲ, ಅವ್ರ ಆಶೀರ್ವಾದ ಇದ್ದರೆ ಸಾಕು. ಅವ್ರು ಹೇಳೋ ಮಾತನ್ನೇ ನಾವು ಜ್ಞಾಪಕ ಇಟ್ಕೊಂಡ್ವಿ. ಯಾಕಂದ್ರೆ ನಾವು ಅಷ್ಟು ದೊಡ್ಡ ಮನುಷ್ಯರಲ್ಲ, ನಾವು ಎಕ್ಸ್ಪೆಕ್ಟು ಮಾಡೋಲ್ಲ, ಬೇಡ. ಬಟ್ ಏನಂತಂದರೆ ಇರಲಿ, ಸಮಯ ಎಲ್ಲ ಅದಕ್ಕೆ ಉತ್ತರ ಕೊಡುತ್ತೆ. ಓಕೆ, ಬಟ್ ಒಂದೊಂದು ನಿಜ, ಯಾವ್ಯಾವ ರಾಜಕಾರಣಿಗಳು ನನ್ನ ಜೈಲಲ್ಲಿ ಫಿಕ್ಸ್ ಮಾಡೋಕ್ಕೆ ಮಾಡಿದ್ರು ಅವರಿಗೆ ನಿಮ್ಮದೇ ಆದ ಸಮಯದಲ್ಲಿ ಉತ್ತರ ಕೊಡ್ತೀನಿ. ದೇರ್ ವಿಲ್ ಬಿ ಫಾರ್ ಆ್ಯಸ್ ನ್ಯೂಟನ್ಸ್ ಲಾ ಇದೆಯಲ್ಲ, ಫಾರ್ ಎವ್ರಿ ಆ್ಯಕ್ಷನ್
ದೆರ್ ಈಸ್ ಎ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್ ಜಗದೀಶ್ದು ಬರುತ್ತೆ ಯು ಹ್ಯಾವ್ ಟು ವೇಟ್ ಫಾರ್ ಇಟ್. ನಾನು ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲ. ಓಕೆ, ನಾನು ನೋಡೋ ಸಿಸ್ಟಮೇ ಬೇರೆ. ಓಕೆ, ನೀವು ಸಿ ಎಮ್ಗಳು ಡೆಪ್ಯೂಟಿ ಸಿ ಎಮ್ ಆಗಿ ಯಾರನ್ನ ಹಿಡಿತಾ ಕೊಡೋದಿಲ್ಲ, ನನಗೆ ಅವೆರಡು ಪವರ್ ಇಲ್ಲದ್ರೆ ನಾನು ಹಿಡಿತೀನಿ ಸಿಸ್ಟಮನ್ನು. ಆ ಕೆಪಾಸಿಟಿ ನನಗಿದೆ. ಓಕೆ, ದ ಟೈಮ್ ವಿಲ್ ಆನ್ಸರ್. ಓಕೆ, ನನಗೆ ಐ ಡೋಂಟ್ ಥಿಂಕ್ ಸೊ. ಇವನ್ ಏನೋ ಇಲ್ಲಿ ಕೂಡ ಹೇಳೋಂಥ ಅವಶ್ಯಕತೆ ಇಲ್ಲ, ಬಟ್ ಸೂಕ್ಷ್ಮವಾಗಿ ಹೇಳಬೇಕಾಯ್ತು, ಹೇಳಿದ್ದೀನಿ. ಬಟ್ ಒಂದೊಂದು ನಿಜ, ಮನುಷ್ಯನಿಗೆ ನೈತಿಕತೆ ಇರಬೇಕು. ಓಕೆ, 40% ಏನೋ ಒಡಿಕೊಲ್ಲ ಲಂಚ ತಗೊಂಡ್ರು ಅಂತ ಆರೋಪ ಮಾಡಿ 2023 ಪ್ರಚಾರ ಮಾಡಿ ಅಧಿಕಾರಕ್ಕೆ ಬಂದಂಥ ಸಿದ್ದರಾಮಯ್ಯನವರೇ, ಡಿ ಕೆ ಶಿವಕುಮಾರ್ ಅವರೇ ನಿಮ್ಮ ಮೇಲೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಏನೋ ಲಂಚ ತಗೊಂಡ್ರು ಅಂತ ಆರೋಪ ಮಾಡಿ ನಿಮ್ಮ ಮೇಲೆ ಸತೀಶ್ ಜಾರಕಿಹೊಳಿ ಮೇಲೆ ಮಾಡ್ತಾರೆ. ಸೊ ವಾಟ್ ಆ್ಯಕ್ಷನ್ ಹ್ಯಾಸ್ ಟು ಬಿ ಟೇಕನ್? ಯಾಕೆ ಡಿ ಕೆ ಶಿವಕುಮಾರ್ ಯಾಕೆ CBI ಕೊಡಬಾರ್ದು ನಿಮ್ಮ ತನಿಖೆ ಮೇಲೆ? ಯಾಕೆ ಕೊಡಬಾರ್ದು? ನೀವೇನು ಸಂವಿಧಾನಕ್ಕೆ ಸಪ್ರೇಟಾಗಿದ್ದೀರಾ? ಆರ್ ಯು ಸಪ್ರೇಟ್? ವೈ ಈ ಒಂದು ಆ ಲೆಟ್ರನ್ನ CBI ತನಿಖೆ ಯಾಕೆ ಮಾಡಿಸ್ಬಾರ್ದು? ನೀವೇ ಮಾಡಿಸ್ಬೇಕು ಅಂತೇನಿಲ್ಲ, ನಿಮ್ಮ ಸರ್ಕಾರ ಮಾಡಬೇಕು ಅಂತಿಲ್ಲ, ಕೋರ್ಟಿಂದ ಮಾಡಿಸ್ತೀವಿ. ವಿ ವಿಲ್ ಗೆಟ್ ಇಟ್ ಇನ್ವೆಸ್ಟಿಗೇಟೆಡ್. ನಿಮ್ಮ ಮೇಲೆ ಆರೋಪ ಬಂದಿದೆ, ಬರೀ ಒಬ್ಬರ ಮೇಲೆಲ್ಲ 3 ಜನ ಮೇಲೆ ಬಂದಿದೆ. ಏನು ಉತ್ತರ ಇದೆ? ಇವ್ರು ಮಾಡಿರೋ ಆರೋಪಕ್ಕೆ ಇವ್ರ ಹತ್ರ ಸಾಕ್ಷ್ಯಾಗಿಲ್ಲ, ಇವ್ರ ಮೇಲೆ ಬಂದಿರೋ ಆರೋಪಕ್ಕೆ ತನಿಖೆ ಮಾಡಲ್ಲ. ಏನಿದು? ವಾಟ್ ಇಸ್ ಅಂದರೆ ಈ ರಾಜಕಾರಣಿಗಳ ಮೇಲೆ, ಮಿನಿಸ್ಟ್ರಿಗಳ ಮೇಲೆ ಆರೋಪ ಬಂತು ಅಂದರೆ ಹಂಗೆ ಕೈಗೆ ತೊಗೊಂಬಿಡೋದಾ? ಲಿಖಿತ ರೂಪದಲ್ಲಿ ಇದೆ, CM ಕೊಟ್ಟಿದ್ದಾರೆ. ದ ಬಿಗ್ಗೆಸ್ಟ್ ಕ್ವಶನ್ ಇಸ್, ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳುವಂಥ ಸಿದ್ದರಾಮಯ್ಯನವರೇ ಯಾಕೆ CBI ಕೊಡಲಿಲ್ಲ? ಇದನ್ನು ಕೊಡಬೇಕು, ಕೊಡಿಸ್ತೀವಿ, ಆರ್ಡ್ರ್ ಮಾಡಿಸ್ತೀವಿ. ವೆಯ್ಟ್ ಆ್ಯಂಡ್ ವಾಚ್. ಸರ್, ಈಗ ಇನ್ನೊಂದು ನಿಮ್ಮ CM ಆಗ್ತೀನಿ ಅಂತ ಏನು ಹೇಳಿದ್ದು, ಎಲ್ಲಿಗೆ ಬಂತು ಸರ್ ಆ ವಿಚಾರ? 2028ಗೆ ಉತ್ತರ ಸಿಗುತ್ತೆ ಸರ್. 2028 ವಿಲ್ ಬಿ ಎ ಡಿಸಿಷನ್ ಡೇ ಸರ್. ನಾವೆಲ್ಲ ಸರ್ ಹೇಳಿದ್ನಲ್ಲ ಸರ್, ನಾವೆಲ್ಲ ಬ್ಯಾಕ್ಗ್ರೌಂಡಿಂದ ಬಂದಂಥವ್ರು, ಬಟ್ ಆಸೆಗಳನ್ನು ಕಟ್ಕೊಂಬಂದಂಥವ್ರು. ಓಕೆ, ಅದು ಸಮಯ ಉತ್ತರ ಕೊಡುತ್ತೆ. ಆ ಕನಸಿನಲ್ಲಿ ಯಾವುದೇ ರೀತಿ ಭಗ್ನ ಇಲ್ಲ. ದ ಸೇಮ್ ಸ್ಟ್ಯಾಂಡ್ ಇವತ್ತು ಇದು ಇನ್ನೂ ಜಾಸ್ತಿ ಆಗಿದೆ ಸರ್. ಆಮೇಲೆ ಜೈಲಿಗೆ ಹೋಗಿ ಬಂದ ಮೇಲೆ ಆ CM ಅನ್ನೋ ಆಸೆಗೆ ಒಂದು ದೊಡ್ಡ ಕಲ್ಲಾಗಿದೆ ಸರ್. ಒಂದು ದಟ್ ವಿಲ್ ಸ್ಟ್ಯಾಂಡ್. ಮಹಾಲಕ್ಷ್ಮಿ ಲೇಔಟಲ್ಲಿ ನಿರ್ವಾಣದ ಸ್ವಾಮೀಜಿಗಳು ಹೇಳ್ತಾಯಿದ್ರು, ಡಿ ಕೆ ಶಿವಕುಮಾರ್ ಅವರು ಒಂದು ಮೂರ್ತಿ ಆಗಿದ್ದಾರೆ ಅಂತ. ಡಿ ಕೆ ಶಿವಕುಮಾರ್ ಆಗ್ತಾರೆಲ್ಲ ಗೊತ್ತಿಲ್ಲ. 2028ಗೆ ನಮ್ಮ ಟಾರ್ಗೆಟ್ ಅಂತೂ ಅದೇ ಇದೆ ಸರ್. ಪ್ರಿಪ್ರೇಷನ್ ಅದೇ ಸರ್. ಸರ್ ಪಕ್ಷ ಇದೆ ಸರ್, ನನ್ನ ಸ್ವಂತ ಪಕ್ಷ ಅಂತಲ್ಲ ಸರ್. ದೆರ್ ಈಸ್ ಎ ಪಾರ್ಟಿ. ಐ ವಿಲ್ ಬಿ ಎ ಪಾರ್ಟ್ ಆಫ್ ದಟ್ ಪಾರ್ಟಿ. 28ಕ್ಕೆ ಎಲೆಕ್ಷನ್ದು ಅಂದರೆ ಅದರ ತಯಾರಿ ನಡೀತಾ ಇದೆಯಾ ಅಂತ? ಸರ್ ಆಲ್ಮೋಸ್ಟ್ ಒಂದೂವರೆ ವರ್ಷದಿಂದ ನಾವು ಮಾಡ್ಕೊಂಬಂದ್ವಿ. ಅದರ ಪರಿಣಾಮವೇ ನನ್ನ ಜೈಲು. ಸರ್ ಯಾರು ಸಹಿಸ್ಕೊಂತಾರೆ ಸರ್? ಡೆಪ್ಯೂಟಿ CM ಡಿ ಕೆ ಶಿವಕುಮಾರ್ CM ಆಗಬೇಕು ಅಂತ ಆಸೆ ಕೂತ್ಕೊಂಡಿದ್ರು. ನಾನು ಲೈವಲ್ಲಿ ಕೂತ್ಕೊಂಡು ನಾನು 2028 CM ಆಗ್ತೀನಿ ರೀ ಅಂತಂದರೆ ಯಾರಿಗೆ ಬೇಜಾರಾಗಲ್ಲ ಸರ್. 1400 ಕೋಟಿ ಡಿಕ್ಲೇರ್ ಮಾಡಿ ಸದಾಶಿವನವ್ರ ಮನೇಲಿ ಕೂತ್ಕೊಂಡು KPCC ಅಧ್ಯಕ್ಷನಾಗಿ ಎಷ್ಟು ಬೇಜಾರಾಗಲ್ಲ ಅವ್ರಿಗೆ. ನಾನು ಕಿಂಡಲ್ ಮಾಡ್ತಾ ಇಲ್ಲ, ನಾನು ಹೇಳ್ತಾ ಇರೋದು ಸರ್. ನೈತಿಕತೆ ಇರುವಂಥ ರಾಜಕಾರಣಿಗಳಿಲ್ಲ ಸರ್. ನಮ್ಮಂಥವ್ರು ಯಾಕೆ ಬರ್ತಾ ಇದ್ದೀವಿ ಅಂತಂದರೆ, ಈ ಮಣ್ಣಲ್ಲಿ ಸುಳ್ಳನ್ನು ಹೇಳ್ಕೊಂಡು, ಭ್ರಷ್ಟಾಚಾರ ಮಾಡಿಕೊಂಡು, ಲೂಟಿ ಮಾಡಿಕೊಂಡು, ಒಂದಷ್ಟು ಪ್ರಜಾತಂತ್ರ ಅನ್ನೋ ಹೆಸರಲ್ಲಿ ರಾಜವಂಶಸ್ತ್ರ ರೀತಿಯಲ್ಲಿ ಸರ್ ಈ ಒಂದು ಕರ್ನಾಟಕವನ್ನು ಆಡಳಿತ ಮಾಡ್ತಾಯಿಲ್ಲ ಸರ್. ಲೂಟಿ ಮಾಡ್ತಾ ಇರೋಂಥ ಉಸಿರುವಳ್ಳಿ ರಾಜಕಾರಣಿಗಳಿಗೆ ನಮ್ಮಂಥ ರಾಜಕಾರಣಿಗಳು ಬೇಕಾಗಿದೆ ಸರ್. ಬರ್ತೀವಿ ನಾವು, ನೀವು ಯಾರೂ ತಡೆಯೋಕ್ಕಾಗಲ್ಲ ಸರ್. ತೋರಿಸಿ ಸರ್. ಇಲ್ಲ ಸ್ಟೇ ತೊಗೊಂಬರ್ತಾರೆ, ಇಲ್ಲ ಆಗಿ ಚೆನ್ನಾಗಿ ಹೋಗ್ತಾರೆ. ಇಲ್ಲ ಅಂತಂದರೆ ಬೇರೆ ಆಗುತ್ತೆ ಬಿಡಿಸಿ. ಹಾಂ.